ಸೊ ನಾರ್ಮಲ್ ಆಗಿ ನಾವು ಕೆಲಸಗಳಿಗೆ ಹೋಗಲೇಬೇಕಾಗುತ್ತೆ, ಹೊರಗೆ ಹೋಗಲೇಬೇಕು. ಸೊ ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಅದರಿಂದ ಆಗುವಂತಹ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು, ಏರ್ ಡ್ಯಾಮೇಜ್ ಆಗಿರ್ಬೋದು ಸರಿಪಡಿಸ್ಕೊಳ್ಬೋದು. ನಾರ್ಮಲ್ ಆಗಿ ಹೇರ್ ಸ್ಪಾ ಮಾಡ್ಕೊಳ್ಳೋದು ಅಂದರೆ ಎಲ್ರಿಗೂ ಇಷ್ಟ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ನೀವು ಪಾರ್ಲರ್ಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಬೇಡ. ನಾನು ಮನೆಯಲ್ಲೇ ಏರ್ ಸ್ಪಾನ ಹೇಗೆ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಮನೆಯಲ್ಲೇ ಏರ್ ಸ್ಪಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಗಸೆ ಬೀಜ, ಫ್ಲಾಕ್ ಸೀಡ್ಸ್ ಅಂತಾನು ಹೇಳ್ತೀವಿ, ಮೊಸರು, ಕೊಬ್ಬರಿ ಎಣ್ಣೆ. ನೋಡೋದಲ್ಲ ವೀಕ್ಷಕರೇ, ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಈ 3 ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಏರ್ ಸ್ಪಾ ಅನ್ನ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಈ ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜ ಏನಿದೆ ಇದನ್ನ ನಾವು 1 ಗ್ಲಾಸ್ ಒಳ್ಳೆ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಆಡ್ ಮಾಡ್ಕೋಬೇಕು. ಸೊ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಇದು ಕುದಿಯೋದಕ್ಕೆ ಶುರು ಆಗಬೇಕು. ಅದಾದಮೇಲೆ ನಾವು ಅಗಸೆ ಬೀಜವನ್ನು ಆ್ಯಡ್ ಮಾಡೋಣ. ಸೊ ಇದು ಫ್ಲಾಕ್ ಸೀಡ್ಸ್ ಏನಿದೆ ನಮ್ಮ ಕೂದಲಿನ ಆರೈಕೆಗೆ, ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಂದು ಫ್ರೆಂಡ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಹೋಗ್ಲಾಡಿಸೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದು ಸಾಮಾನ್ಯವಾಗಿ ನೀವು ತಿಂಗಳಿಗೆ ಒಮ್ಮೆ ಅಥವಾ 2 ಸತಿ ಯೂಸ್ ಮಾಡೋದ್ರಿಂದ ಸಾಕಷ್ಟು ಚೇಂಜಸ್ಗಳನ್ನು ನೀವು ಖಂಡಿತವಾಗ್ಲೂ ನೋಡಬಹುದು. ಈಗ ನೀರು ಕುದಿಯೋದಕ್ಕೆ ಶುರು ಆಗಿದೆ, ಇದಕ್ಕೆ ನಾವು ಫ್ಲಾಕ್ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಇದು ಇವಾಗ ಕಂಪ್ಲೀಟ್ ಆಗಿದೆ. ಇದನ್ನ ಫಿಲ್ಟರ್ ಮಾಡೋ ಮುಖಾಂತರ ಒಂದು ಕಪ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಾವು ಫಿಲ್ಟರ್ ಮಾಡಾದ್ಮೇಲೆ ಒಂದು ಜೆಲ್ ಫಾರ್ಮ್ ಅಲ್ಲಿ ಬಂದಿದೆ. ನೀವು ನೋಡ್ಬೋದು ಆಲೋವೆರಾ ಜೆಲ್ ಹೆಂಗ್ ಕಾಣುತ್ತೆ ಆ ರೀತಿ ಕಾಣ್ತಿದೆ, ಫುಲ್ ನೈಸ್ ಆಗಿ. ಸೊ ಈ ರೀತಿ ನಮಗೆ ಸಿಕ್ಕಾದ್ಮೇಲೆ ಈ ಜೆಲ್ಲಿಗೆ ನಾವು 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫುಲ್ ಯಾವುದೇ ರೀತಿಯ ಗಂಟು ಇಲ್ಲದೆ ಇರೋ ಹಾಗೆ ಕಂಪ್ಲೀಟ್ ಒಂದು ಪೇಸ್ಟ್ ರೀತಿ, ಲೋಷನ್ ರೀತಿ ಬರೋ ಹಾಗೆ ಮಿಕ್ಸ್ ಮಾಡೋಣ. ಸೊ ಈ ರೀತಿ ನೀವು ನೋಡ್ಬೋದು, ಶ್ಯಾಂಪೂ ರೀತಿ ಕಾಣ್ತಿದೆ. ಜೆಲ್ ಫಾರ್ಮ್ ಅಲ್ಲಿ ಒಂದು ಬಾಡಿ ಲೋಷನ್ ಅಥವಾ ಶ್ಯಾಂಪೂ ಹೇಗಿರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ರೀತಿ ಆಗೋವರೆಗೂ ಮಿಕ್ಸ್ ಮಾಡಿ ಈಗ ನಮಗೆ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಒಂದು ಜೆಲ್ ಅಥವಾ ಸೆರಮ್ ರೆಡಿ ಆಗಿದೆ. ಸೊ ಈಗ ನಮ್ಮ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಒಂದು ರೆಮಿಡಿ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶ್ಯಾಂಪು ಅಥವಾ ಬಾಡಿ ಲೋಷನ್ ಏನೇ ಇದ್ರೂ ಕೂಡ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಸ್ಮೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನ್ಯಾಚುರಲ್ ಕೂಡ ಹೌದು. ನಾವು ಇದರಲ್ಲಿ ಸ್ಮೆಲ್ ಬರೋದಕ್ಕೋಸ್ಕರ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ, ಯಾವುದೇ ಫ್ರಾಗ್ರೆನ್ಸನ್ನು ಕೂಡ ಯೂಸ್ ಮಾಡಿಲ್ಲ. ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ, ಇದನ್ನು ನಾರ್ಮಲ್ ಆಗಿ ನೀವು ತಲೆಗೆ ಸ್ನಾನ ಮಾಡೋ ಮುಂಚೆ ಸ್ವಲ್ಪ ಹೊತ್ತು ಹಾಕಿ ಒಂದು 1 ಅವರ್ ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ. ಹಾಕಿ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ನಿಮಗೆ ಕೂದಲು ಸಮಸ್ಯೆ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಬ್ರೇಕೇಜ್ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ, ತುಂಬ ಉದುರ್ತಾ ಇದೆ, ಏರ್ ಫಾಲ್ ಆಗ್ತಿದೆ ಅಂತ ಅನ್ನೋರು, ಸಿಲ್ಕಿಯಾದ ಕೂದಲು, ತುಂಬ ದಟ್ಟವಾದ ಕೂದಲು ಬೇಕು ಅನ್ನೋರು ಎಲ್ಲರಿಗೂ ಒಂದು ರೆಮಿಡಿ ಅಂತ, ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಈ ರೆಮಿಡಿ. ಸೊ ಇದನ್ನು ಕಂಪ್ಲೀಟಾಗಿ ನೀವು ಯೂಸ್ ಮಾಡಿ ನೋಡಿ, 100% ರಿಸಲ್ಟನ್ನು ನೀವು ನೋಡ್ತೀರಾ. ಏರ್ ಸ್ಪಾ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತೋರಿಸಿದ್ದೀನಿ. ಇದಕ್ಕಾಗಿ ನೀವು ಪಾರ್ಲರ್ಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಆ್ಯಂಡ್ ಪೊಲ್ಯೂಷನಿಂದ ಆಗಿರುವಂತಹ ಡ್ಯಾಮೇಜಸ್ ಕೂಡ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇಗ ಅಂದರೆ ಇದಾಗುತ್ತಲ್ಲ, ಪ್ರೀ ಮೆಚ್ಯೂರ್ ಏರ್ ಗ್ರೇ ಅಂತ ಹೇಳ್ತಾರೆ, ಅಂದರೆ ಬಿಳಿ ಕೂದಲು ಬೇಗ ಬರೋದಾಗಿರ್ಬೋದು, ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ. ಯಾಕಂದರೆ ಅಗಸೆ ಬೀಜದಲ್ಲಿ ಅಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ. ನಾನು ಆಗಲೇ ಹೇಳಿದೆ, ಇದು ನಮ್ಮ ಕೂದಲಿನ ಹೆಲ್ತ್ಗೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯ ಫ್ರೆಂಡ್ ಅಂತಲೇ ಹೇಳಿದೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಸಿಂಪಲ್ ಆಗಿ ಒಂದು ಹೋಮ್ ರೆಮಿಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ. ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ.